ಡೆಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಜೆಡಿಎಸ್ ಅವರು. ಈ SRI ಪ್ರಕ್ರಿಯೆ ಸರಿಯಾಗಿಲ್ಲ, ಕರ್ನಾಟಕದಲ್ಲಿ ಹೊಸದಾಗಿ ಮಾಡಬೇಕು. ಇಲ್ಲ ಸರ್, ನೋಡಿ ನಾವು ಅದೇ ಕೇಳಿರೋದಲ್ಲ. ಇವ್ರಿಗಿಂತ ಮುಂಚೆನೇ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಥ್ರೂ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದರೆ ವ್ಯತ್ಯಾಸ ನೋಡಿ, BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJP ಅವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕೋದು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷವು ವಿರೋಧ ಮಾಡ್ತಾ ಇದೆ ಸರ್. ನೋಡಿ ಇವರೇ, ಅವ್ರು ಇರ್ಬೋದು, ನಾವು ಇರ್ಬೋದು. ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನು ಹೇಳ್ತಾ ಇರೋದು, ಇವ್ರದ್ದು ನಮ್ಮ BJP JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ, ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಉತ್ತರ ಬಂದಿಲ್ಲ. ನೋಡೋಣ ಏನು ಮಾಡ್ತಾರಂತ. ಇವ್ರು ಹೇಳಿದ್ಕೆ ಏನು ಮಾಡ್ತಾರೆ ನೋಡೋಣ. ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತು ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತು ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಇಟ್ಕೊಂಡು ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಅದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನು ಏನು ಈ ಪ್ರಕ್ರಿಯೆಯನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶವೂ ಅದೇ. ಎಲ್ಲ ರೀಜ್ನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನು ನಡೀತಾ ಇದೆ, ಹೇಗೆ ಆಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನು ತಯಾರು ಮಾಡ್ತೀವಿ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಘೋಷಣೆಯಾಗಿಲ್ಲ, ವರದಿಯನ್ನು ತರಿಸ್ಕೊಂಡಿಲ್ಲ ಸರ್. ಆಗಲೇ 10,000 ಕೋಟಿ ಬೇಡಿಕೆ ನೀಡ್ತಾ ಇದ್ದಾರೆ ಹರಿಪ್ರಸಾದ್ ಅವರು. ಈಗ ಬೇಸ್ಡ್ ಆನ್ ಅವರ್ ಅಸೆಸ್ಮೆಂಟ್ ಇಂಟರ್ನಲಿ ಅಲ್ಟಿಮೇಟ್ಲಿ ಗ್ರೌಂಡ್ ಟ್ರೂತಿಂಗ್ ಆಗಬೇಕಲ್ಲ. ಗ್ರೌಂಡ್ ಟ್ರೂತಿಂಗ್ ಆಗಲಾರ್ದೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದೆ. ಒಳ್ಳೆಯದಲ್ಲ. ಈಗ ಮತ್ತು BJP ಅವರಿಗೆ ಹೇಳಿ, ಈಗ RDPRನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಜಲ್ ಜೀವನ್ನಲ್ಲಿ ನಾವು ಟಾಪ್ 3ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ನಲ್ಲಿ RDPRನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ. ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಿ ಅಂತ. ಚನ್ನಪಟ್ಟಣ ತಹಸೀಲ್ದಾರ್ ಅವರನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರುವಂತಹ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಸರ್. ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಗಿರೀಶ್ ಅವರು. ಅದು ಈಗ ಗಮನಕ್ಕೆ ಬಂದಿರೋದು ಅದು. ಸೊ ಲೆಟ್ ಮಿ ವೆರಿಫೈ ದ ಫ್ಯಾಕ್ಟ್ಸ್. ಇನ್ನು ಅದ್ರ ಬಗ್ಗೆ
ಇನ್ನು ಹೆಚ್ಚು ಮಾಹಿತಿಯನ್ನು ತರಿಸ್ಕೊಂಡು ತಮ್ಮ ಮುಂದೆ ಬರ್ತೀವಿ. ಹುಣಸೂರು MLA ಹರೀಶ್ ಗೌಡ್ರ ವೈಫ್ ಅಂದರೆ ಅವ್ರಿಗೆ ಕೇಳಿದಾಗ ಕಮೆಂಟ್ ನಿನ್ನೆ ಕಂಪ್ಲೇಂಟ್ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಕ್ಷನ್ ಇಲ್ಲ ಆಗುತ್ತೆ, ಯಾವುದೇ ಇರ್ಬೋದು, ಸಮಯ ತಗೊಳುತ್ತಲ್ಲ. ಈಗ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ. ಕೆಲವು ಸೆಲೆಬ್ರಿಟೀಸಿಗೆ ಯಾವ ನ್ಯಾಯ ಒದಗಿಸ್ಕೊಟ್ಟಿದ್ರೆ ಅದನ್ನು ಏನು 24 ತಾಸಿನಲ್ಲಿ ಆಗಿಲ್ಲ ಅಲ್ಲ. ಈಗ ಮೊನ್ನೆನೂ ಕೂಡ ಒಬ್ಬರು ಚಿತ್ರನಟಿ ಬಗ್ಗೆ AI ದೃಶ್ಯನ ನಾವು ನೋಡಿದ್ವಿ. ಇಟ್ ಟುಕ್ ಅಸ್ ಟೈಮ್ ಬಟ್ ವಿ ವಿಲ್ ಕ್ರ್ಯಾಕ್ ಇಟ್. ಏನೇ ಇದ್ರೂ ಕೂಡ ಎಲ್ಲರಿಗೂ ನ್ಯಾಯ ಒಂದೇ. ಸ್ವಲ್ಪ ಸಮಯ ಆಗುತ್ತೆ, ವಿ ವಿಲ್ ಟೇಕ್ ಆ್ಯಕ್ಷನ್. ಬೆಳಗಾವಿಯಲ್ಲಿ RSS ಪರ ಪ್ರಚಾರ ಸಭೆ ನಡೀತಾ ಇದೆ. ನಡೀಲಿ, ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ. ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲ, ನೀವು ಅನುಮತಿ ಕೊಟ್ಟು ಪ್ರೈವೇಟ್ ಫಂಕ್ಷನ್ನಿಗೆ ನಮ್ಮ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ. ಸರ್ ಅದಕ್ಕೆ ಕೇಳಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕಲ್ವಾ? ಅವರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನು ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್. Sir, one complaint was filed by the BJP delegation. Resolution has been adopted that Prime Minister Modi